ಇದ್ದಾಗ ಯುವ ವಕೀಲರಿಗೆ ಪ್ರೋತ್ಸಾಹ ಧನವನ್ನು ಮೊಟ್ಟ ಮೊದಲಿಗೆ ಕೊಟ್ಟಿರ್ತಕ್ಕಂಥವರು. ಅದೇ ರೀತಿ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸಂಘಗಳಿಗೆ ಏನು ಒಂದು ವಕೀಲ ಸಂಘಗಳಿಗೆ ಒಂದು ಸಹಾಯ ಧನವನ್ನು ನೀಡಿರ್ತಕ್ಕಂಥವ್ರು, ಪ್ರೋತ್ಸಾಹ ಧನವನ್ನು ಕೊಟ್ಟಿರ್ತಕ್ಕಂಥವ್ರು. ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಸಾಕಷ್ಟು ಇದೆ ಇವತ್ತು ನಮ್ಮ ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ವಿಶೇಷವಾಗಿ ಜೆಡಿಎಸ್ ಪಕ್ಷ ಬಗ್ಗೆ, ಜೆಡಿಎಸ್ ಪಕ್ಷ ಇಲ್ಲ ಅಂತಕ್ಕಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಬಿಜೆಪಿ ಪಕ್ಷ ಏನ್ 25 ಇದೆ, ನಮ್ಮ ಜೆಡಿಎಸ್ ನ ಸಹಕಾರದೊಂದಿಗೆ 25 ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಾವು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಸಾರಾಯಿ ನಿಷೇಧ ಇರ್ಬೋದು, ಅದೇ ರೀತಿ ಲಾಟರಿ ನಿಷೇಧ ಇರ್ಬೋದು, ಗರ್ಭಿಣಿ ಸ್ತ್ರೀಯರಿಗೆ 6,000 ತಿಂಗಳಿಗೆ ಕೊಡ್ತಕ್ಕಂಥ ವಿಚಾರ ಇರ್ಬೋದು, ಅದೇ ರೀತಿ ಸಾಕಷ್ಟು ವಿಚಾರಗಳು ಇವತ್ತು ಸನ್ಮಾನ್ಯ ಮೋದಿಯವರು ನೋಡ್ಬೋದು. ನಮ್ಮ ಕುಮಾರಣ್ಣವರು ಕೊಟ್ಟಿರೋ ವಿಚಾರಗಳು, ಸನ್ಮಾನ್ಯ ಮೋದಿಯವರು ಇವತ್ತು ದೇಶಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ದೇಶದ ಒಳಗಡೆ ಇವತ್ತು ಭಯೋತ್ಪಾದನೆ ನಡೀತಾ ಇಲ್ಲ. ಇದನ್ನು ತಾವೆಲ್ಲರೂ ಕೂಡ ಅರ್ಥಕೋಬೇಕು. ಯಾವುದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ. ಸನ್ಮಾನ್ಯ ಮೋದಿಯವರು ಯಶಸ್ವಿಯಾಗಿ ನಾಯಕತ್ವವನ್ನು ನಿಭಾಯಿಸ್ತಾ ಇದ್ದಾರೆ. ಇಂಥ ಒಬ್ಬ ಕೈಯನ್ನು ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ದೇವೇಗೌಡರು ಏನ್ ನಿರ್ಧಾರ ತಗೊಂಡಿದ್ದಾರೆ, ಆ ನಿರ್ಧಾರಕ್ಕೆ ನಾವೆಲ್ಲ ವಕೀಲರು ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಮುಖಂಡರು ಕೂಡ ಇವತ್ತು ಅವರ ಬೆನ್ನೆಲುಬಾಗಿ ನಾವು ನಿಲ್ತೀವಿ. ಜೊತೆಗೆ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಡಾಕ್ಟರ್ ಸುಧಾಕರ್ ಅವರು ಏನು 10 ವರ್ಷದ ಒಂದು ಅವಧಿಯಲ್ಲಿ ಏನು ಒಬ್ಬ ಸಚಿವರಾಗಿ ಶಾಸಕರಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಈ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಯಾರು ಮಾಡಿಲ್ಲ. ಅಭಿವೃದ್ಧಿಯಲ್ಲಿ ಏನಾದರೂ ಮುಂಚೂಣಿಯಲ್ಲಿದ್ರೆ ಅದು ಡಾಕ್ಟರ್ ಸುಧಾಕರ್ ಅವರು. ಯಾಕೆಂದ್ರೆ ಇವತ್ತು ಪ್ರತಿ ಹಳ್ಳಿಗೂ ಕೂಡ ನೀರನ್ನು ಒದಗಿಸಿರ್ತಕ್ಕಂಥ ಶುದ್ಧೀಕರಣ ಘಟಕಗಳು ಯಾರಾದರೂ ಒದಗಿಸಿದ್ರೆ ಡಾಕ್ಟರ್ ಸುಧಾಕರ್ ಅವರು. ಅದೇ ರೀತಿ ಇವತ್ತು ನಾವು ಪ್ರತಿ ಹಳ್ಳಿಗಳಲ್ಲಿ ಸಮುದಾಯ ಭವನಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು, ಮತ್ತೊಂದು ಸಮುದಾಯ ಭವನಗಳಿರ್ಬೋದು ನಿರ್ಮಿಸಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಸುಧಾಕರ್ ಅವರದು. ಅದೇ ರೀತಿ ಇವತ್ತು ಮೆಡಿಕಲ್ ಕಾಲೇಜನ್ನು ತಂದಿರತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವರು. ಅವರು ಅಭಿವೃದ್ಧಿಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ನಾವೆಲ್ಲ ನೋಡ್ಬೋದು ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಸುಧಾಕರ್ ಅವರು. ಆ ನಿಟ್ಟಿನಲ್ಲಿ ದಯವಿಟ್ಟು ಕೂಡ ತಾವು ಹೆಚ್ಚಿನ ಮತಗಳನ್ನ ಡಾಕ್ಟರ್ ಸುಧಾಕರ್ ಅವರಿಗೆ ನಾವು ಕೂಡ ಕೆಲಸ ಮಾಡ್ತೀವಿ. ಇನ್ನೇನು ಕಳೆದ ಒಂದು 5 ದಿನ ಉಳಿದಿದೆ. ಈ 5 ದಿನದಲ್ಲಿ ನಾವು ಎಲ್ಲಾ ರೀತಿಯಾದಂತಹ ಕಾಯವಾಚ ಮನಸ್ಸ ಕೆಲಸವನ್ನ ಮಾಡ್ತಾ ಡಾಕ್ಟರ್ ಸುಧಾಕರ್ ಅವರಿಗೆ ನಾವು ಹೆಚ್ಚಿನ ಮತಗಳನ್ನು ಕೊಡಿಸುವ ಮೂಲಕ ಪಾರ್ಲಿಮೆಂಟ್ ಚುನಾವಣೆಗೆ ಏನು ಬರ್ತಕ್ಕಂಥ 4ನೇ ತಾರೀಕು ಏನು ಎಣಿಕೆ ಇದೆ, ಆ ಎಣಿಕೆ ದಿನ ನಾವು ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಒಕ್ಕಲಿಗರಿಂದ ಬಿಜೆಪಿ ಜೆಡಿಎಸ್ ನ ಎಲ್ಲ ಕಾರ್ಯಕರ್ತರು ಮುಖಂಡರು ವಕೀಲರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.